KCET 2026ನ ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಮುಂದೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ತುಂಬ ವಿದ್ಯಾರ್ಥಿಗಳು ಕೇಳ್ತಿರೋ ರಿಸಲ್ಟ್ ಯಾವಾಗ ಬರುತ್ತೆ ಅಂತ. ಸೊ ಹಾಗೆ ಆಲ್ಮೋಸ್ಟ್ ರಿಸಲ್ಟ್ ಡೇಟ್ ಅನ್ನೋದು ಕನ್ಫರ್ಮ್ ಆಗಿದೆ ಅಂತಲೇ ಹೇಳ್ಬೋದು. ತುಂಬ ವಿದ್ಯಾರ್ಥಿಗಳು ರಿಸಲ್ಟ್ ಯಾವ ಟೈಮಿಗೆ ಬರುತ್ತೆ ಅಂತ ಕೇಳ್ತಿದ್ರು. ಸೊ ಅದ್ರ ಬಗ್ಗೆನೂ ಡಿಸ್ಕಸ್ ಮಾಡೋಣ. ಹಾಗೆ ತುಂಬ ವಿದ್ಯಾರ್ಥಿಗಳು ರಿಸಲ್ಟ್ನ ಹೇಗೆ ಮೊಬೈಲ್ನಲ್ಲಿ ಈಸಿಯಾಗಿ ಚೆಕ್ ಮಾಡೋದು ಅಂತ ಕೇಳ್ತಿದ್ರು. ಯಾವುದೇ ಸೈಬರ್ ಸೆಂಟರ್ ಅಥವಾ ಲ್ಯಾಪ್ಟಾಪ್ ಇಲ್ದಿತ್ತು ಮೊಬೈಲ್ನಲ್ಲಿ ಹೇಗೆ ಸರ್ವರ್ ಇಶ್ಯೂಸ್ ಆಗಿರ್ಬೋದು ಎಲ್ಲರಿಗಿಂತ ಮುಂಚೆನೇ ಹೇಗೆ ಚೆಕ್ ಮಾಡೋದು ಅಂತ ಕೇಳ್ತಿದ್ರೆ. ಸೊ ಎಲ್ಲದ್ರ ಬಗ್ಗೆ ಒಂದು ವಿಡಿಯೋದಲ್ಲಿ ಯಾವ ಲಿಂಕಿಂದ ರಿಸಲ್ಟ್ನ ಚೆಕ್ ಮಾಡೋದು ಅಂತ ಕೇಳ್ತಾರೆ. ಸೊ ಎಲ್ಲದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಹಾಗೆ ಕೌನ್ಸ್ಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಅದ್ರ ಬಗ್ಗೆನೂ ಡಿಸ್ಕಸ್ ಮಾಡೋಣ. ಆಪ್ಷನ್ ಇಂಟರ್ ಪ್ರೊಸೆಸ್ ಅನ್ನೋದು ಯಾವಾಗ ಸ್ಟಾರ್ಟ್ ಆಗುತ್ತೆ, ಸೊ ಎಲ್ಲದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡಿಸ್ಕಸ್ ಮಾಡೋಣ. ಸೊ ತುಂಬ ವಿದ್ಯಾರ್ಥಿಗಳು ಕೇಳ್ತಿದ್ದಾರೆ ಜೂನ್ 2ಕ್ಕೆ ರಿಸಲ್ಟ್ ಬರುತ್ತಾ ಅಂತ ಕೇಳ್ತಿದ್ರಿ. ಹಾಗೆ ತುಂಬ ವಿದ್ಯಾರ್ಥಿಗಳು ಜೂನ್ 2 ಸಂಜೆ ಬರುತ್ತೆ ಅಂತ ಹೇಳ್ತಿದ್ದಾರೆ ಎಲ್ಲ ಕಡೆ. ಸೊ ಅದು ನಿಜಾನ ಜೂನ್ 2 ಸಂಜೆನೇ ರಿಸಲ್ಟ್ ಬರುತ್ತಾ ಅಂತ ಕೇಳ್ತಿದ್ದಾರೆ. ಸೊ ಎಲ್ಲದ್ರ ಬಗ್ಗೆ ಈ ಒಂದು ವಿಡಿಯೋಲಿ ಕಂಪ್ಲೀಟಾಗಿ ಡಿಸ್ಕಸ್ ಮಾಡ್ತಾ ಬರೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ಮದು ಯೂಟ್ಯೂಬ್ ಚಾನಲ್ ನೋಡ್ತಾರೆ, ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸೊ ವಿಡಿಯೋನ ಶುರು ಮಾಡೋಣ. ಸೊ KE ಅವ್ರು ಹೇಳಿದ್ರ ಪ್ರಕಾರ ಜೂನ್ 1/6/2026 ಏನಂದರೆ ಕೃಷಿ ಮತ್ತು ವೈದ್ಯಕೀಯ ಪ್ರಾಯೋಗಿಕ ಪರೀಕ್ಷೆ ಇರೋದ್ರಿಂದ ಹಿರಿಯೂರಿನಲ್ಲಿ. ಸೊ ಅದ್ರ ನಂತರ ನಿಮ್ಮ ಒಂದು ರಿಸಲ್ಟ್ನ ಪ್ರಕಟ ಮಾಡ್ತೀವಿ ಅಂತ KE ಅವ್ರು ಹೇಳಿದರು. ಸೊ ಅದೇ ಪ್ರಕಾರವಾಗಿ ಜೂನ್ 2ಕ್ಕೆ ರಿಸಲ್ಟ್ ಬರುವ ಚಾನ್ಸಸ್ ಜಾಸ್ತಿ ಇದೆ ಅಂತಲೇ ಹೇಳ್ಬೋದಾಗಿದೆ. ಇನ್ನು ಕನ್ಫರ್ಮೇಷನ್ ಆಗಿಲ್ಲ, KE ಅವ್ರ ಕಡೆಯಿಂದ ಯಾವುದೇ ರೀತಿ ನೋಟಿಸ್ ಬಂದಿಲ್ಲ. ಜೂನ್ 2ಕ್ಕೆ ಸಂಜೆ 6 ಗಂಟೆಗೆ ರಿಸಲ್ಟ್ ಬರುವ ಚಾನ್ಸಸ್ ಇದೆ ಅಂತ ಎಲ್ಲ ಕಡೆ ನೀವು ನೋಡಿರ್ಬೋದು. ಯೂಟ್ಯೂಬ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಎಲ್ಲ ಕಡೆ ಬರುವ ಚಾನ್ಸಸ್ ಜಾಸ್ತಿ ಇದೆ ಅಂತಲೇ ಹೇಳ್ತಿದ್ದಾರೆ. ಸೊ ಜೂನ್ 2ಕ್ಕೆ 6:30ಕ್ಕೆ ಇವತ್ತು ಸಂಜೆ 6:30ಕ್ಕೆ ರಿಸಲ್ಟ್ ಬಂದಿಲ್ಲ ಅಂದರೆ ನಾಳೆ ಬೆಳಿಗ್ಗೆ ರಿಸಲ್ಟ್ ಅನ್ನೋದು ಬಂದೇ ಬರುತ್ತೆ ಅಂತಲೇ ಹೇಳ್ಬೋದು. ತುಂಬ ಡಿಲೇ ಏನೂ ಆಗಲ್ಲ ರಿಸಲ್ಟ್ಗೆ. 2, 3, 4 ಜೂನ್ 2 ಅಥವಾ 2 ಅಥವಾ 3 ಅಥವಾ 4 ಇದು 3 ದಿನದಲ್ಲಿ ಯಾವಾಗಲೂ ಒಂದಿನ ರಿಸಲ್ಟ್ ಬಂದೇ ಬರುತ್ತೆ. ನೀವೇನು ತುಂಬ ಟೆನ್ಷನ್ ಮಾಡ್ಕೊಳೋದು ಬೇಡ. ರಿಸಲ್ಟ್ ಜೂನ್ 2ಕ್ಕೆ ಬಂದಿಲ್ಲ ಅಂದರೆ 3ಕ್ಕೆ ಬರುತ್ತೆ. ತುಂಬ ಏನು ಡಿಲೇ ಆಗಲ್ಲ. ಇದೇ ಕಾರಣಕ್ಕಿಂತ ಸ್ವಲ್ಪ ಡಿಲೇ ಆಗಿತ್ತು ಅಂದರೆ ಈ ಪ್ರಾಕ್ಟಿಕಲ್ ಎಕ್ಸಾಮ್ಸ್ಗಳು ಇದರಿಂದ ಹಿರಿಯೂರಿನಲ್ಲಿ ಪ್ರಾಕ್ಟಿಕಲ್ ಎಕ್ಸಾಮ್ ನಡೀತಿತ್ತು. ಸೊ ಅದಕ್ಕೋಸ್ಕರ ಡಿಲೇ ಆಗಿತ್ತು ಅಂತಲೇ ಹೇಳ್ಬೋದಾಗಿದೆ. ಸೊ ಇವತ್ತು ಸಂಜೆ ಬಂದಿಲ್ಲ ಅಂದರೆ ನಾಳೆ ಬೆಳಿಗ್ಗೆ ನಿಮ್ಮ ಒಂದು ರಿಸಲ್ಟ್ ಬರುತ್ತೆ. ತುಂಬ ಏನು ವೆಯ್ಟ್ ಮಾಡಬೇಕಾಗಿಲ್ಲ, ರಿಸಲ್ಟ್ ಬೇಗ ಬರುತ್ತೆ ಅಂತಲೇ ಹೇಳ್ಬೋದಾಗಿದೆ. ಸೊ ಈ ಒಂದು ವಿಡಿಯೋದಲ್ಲಿ ರಿಸಲ್ಟ್ನ ಹೇಗೆ ಚೆಕ್ ಮಾಡೋದು ಅಂತ ಲೈವ್ ಡೆಮೋ ತೋರಿಸ್ತೀನಿ ಅಂತ ಹೇಳಿದೆ. ಸೊ ಅದೇ ರೀತಿಯಾಗಿ ಹೇಗೆ ಚೆಕ್ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ರಿಸಲ್ಟ್ ಬಂದ ತಕ್ಷಣ ನೀವು 2 ಥರ ಚೆಕ್ ಮಾಡ್ಬೋದು. ಒಂದನೇ ಥರ ನೋಡೋದಾದರೆ KE ಅಫಿಷಿಯಲ್ ವೆಬ್ಸೈಟಿಗೆ ಹೋಗಬೇಕು. KE ಪೋರ್ಟಲ್ ಇರುತ್ತಲ್ಲ, ಸೊ ಅಲ್ಲಿ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿದರೆ ಅಲ್ಲಿ ಇತ್ತೀಚಿನ ಪ್ರಕಟಣೆಗಳು ಅಂತ ಇರುತ್ತೆ. ಸೊ ಅಲ್ಲಿ ನಿಮಗೆ ತೋರಿಸ್ತತೆ KCET 2026ನ ಫಲಿತಾಂಶ ಪ್ರಕಟ ಅಂತ ಅಥವಾ ರಿಸಲ್ಟ್ ಲಿಂಕ್ ಅಂತಲೂ ತೋರಿಸತ್ತೆ. ಅದು ಎಲ್ಲೋದಲ್ಲಿ ರೆಡ್ಡಲ್ಲಿ ನ್ಯೂ ಅಂತ ತೋರಿಸ್ತಾ ಇರುತ್ತೆ. ಸೊ ಇಲ್ಲಾಂದರೆ ನೀವು ಅಲ್ಲೂ ತೋರಿಸಿಲ್ಲ ಅಂದರೆ ಇಲ್ಲಿ 3 ಲೈನ್ಸ್ ಇರುತ್ತೆ ಮೇಲ್ಗಡೆ. ಆ ಲೈನ್ಸ್ನ ಕ್ಲಿಕ್ ಮಾಡಿ ಅಲ್ಲಿ UGCET ಅಂತ ಇರುತ್ತೆ. ಸೊ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ರಿಸಲ್ಟ್ನ ಲಿಂಕ್ ಅನ್ನೋದು ಶೋ ಆಗುತ್ತೆ ಅಂತಲೇ ಹೇಳ್ಬೋದಾಗಿದೆ. ಸೊ ಆ ಥರ ಲಿಂಕ್ನ ಶೋ ಆಗುತ್ತೆ. ಇಲ್ಲಾಂದರೆ ನೀವು ಈ ಥರ ಸರ್ಚ್ ಮಾಡಬೇಕು, ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ 2026 ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಅಲ್ಲಿ ವೆಬ್ಸೈಟ್ ಕಾಣುತ್ತೆ. ಆ ವೆಬ್ಸೈಟ್ನ ಕ್ಲಿಕ್ ಮಾಡಿದ್ರೆ ಈ ಥರ ಒಂದು ಓಪನ್ ಆಗುತ್ತೆ. ಅಲ್ಲಿ ರಿಸಲ್ಟ್ ಬಿಟ್ಟ ತಕ್ಷಣ ಯಾವ ಟೈಮಿಗೆ ರಿಸಲ್ಟ್ ಬಿಡ್ತಾರೋ ಆ ರಿಸಲ್ಟ್ ಬಿಟ್ಟ ತಕ್ಷಣ ನಿಮ್ಗೆ ಈ ಥರ ತೋರಿಸುತ್ತೆ CET ಪರೀಕ್ಷೆ ಫಲಿತಾಂಶ ಪ್ರಕಟಣೆ ಅಂತ ತೋರಿಸುತ್ತೆ. ಸೊ ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ರಿಸಲ್ಟ್ನ ಇದು ತೋರಿಸುತ್ತೆ ಅಂತ ಹೇಳ್ಬೋದು. ಇದು ಯಾವ ಥರ ತೋರಿಸುತ್ತೆ ಅಂತ ತೋರಿಸ್ತೀನಿ ನೋಡ್ಬೋದು. ಈ ಥರ ತೋರಿಸುತ್ತೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ತೋರಿಸುತ್ತೆ. ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ರಿಸಲ್ಟ್ 2026 ಅಂತ ಇರುತ್ತೆ. ಇದು 22 ಅಂತ ಇದೆ. ನಾನು ಹಳೆಯದನ್ನು ಇಟ್ಕೊಂಡು ನಿಮಗೆ ರೆಫರೆನ್ಸ್ಗೋಸ್ಕರ ತೋರಿಸ್ತಾ ಇರೋದು. ರಿಸಲ್ಟ್ ಬಂದ ತಕ್ಷಣ ಅಲ್ಲಿ 26 ಅಂತ ತೋರಿಸ್ತಾ ಇರುತ್ತೆ. ಇಲ್ಲಿ ಸಿಂಪಲ್ ಆಗಿ ನೀವು ನೋಡ್ತಾ ಇರ್ಬೋದು ಇಂಟರ್ ದ ರಿಜಿಸ್ಟರ್ ನಂಬರ್ ಅಂತ ಇದೆ. ಸೊ ಇಂಟರ್ ದ ರಿಜಿಸ್ಟರ್ ನಂಬರ್ ಅಂತ ಇದೆಯಲ್ಲ, ಸೊ ಅಲ್ಲಿ ನೀವು ನಿಮ್ಮ ಒಂದು ಅಡ್ಮಿಟ್ ಕಾರ್ಡಲ್ಲಿ ಇರ್ತಾರ. ಸೊ ಆ ರಿಜಿಸ್ಟರ್ ನಂಬರ್ನ ನೀವು ಇಂಟರ್ ಮಾಡಬೇಕಾಗಿರುತ್ತೆ. ಇಲ್ಲಿ CET ರಿಜಿಸ್ಟರ್ ನಂಬರ್ನ ಇಂಟರ್ ದ ಫಸ್ಟ್ 4 ಕ್ಯಾರೆಕ್ಟರ್ ಆಫ್ ಯುವರ್ ನೇಮ್, ಅಂದರೆ ನಿಮ್ಮ ನೇಮ್ನ ಫಸ್ಟ್ 4 ಕ್ಯಾರೆಕ್ಟರ್ನ ಇಂಟರ್ ಮಾಡಬೇಕಾಗಿರುತ್ತೆ. ಸೊ ಫಸ್ಟ್ 4 ಕ್ಯಾರೆಕ್ಟರ್ ಅಂದರೆ ಈಗ ನಿಮ್ಮ ನೇಮ್ ಇರುತ್ತಲ್ಲ ಅದರಲ್ಲಿ 4 ಫಸ್ಟ್ 4 ಕ್ಯಾರೆಕ್ಟರ್ನ ಇಂಟರ್ ಮಾಡಬೇಕು. ಸೊ ಬರಿಬೇಕಾಗಿರುತ್ತೆ. ನೆಕ್ಸ್ಟು ಸಬ್ಮಿಟ್ ಅಂತ ಕೊಟ್ಟರೆ ನಿಮ್ಮ ಒಂದು ರಿಸಲ್ಟನ್ನು ಶೋ ಆಗುತ್ತೆ ಅಂತಲೇ ಹೇಳ್ಬೋದಾಗಿದೆ. ಸೊ ಯಾರೆಲ್ಲ ರಿಸಲ್ಟನ್ನು ಚೆಕ್ ಮಾಡಬೇಕಂತಾರೆ ಸೊ ಇಷ್ಟೇ ಸಿಂಪಲ್ ಆಗಿ ರಿಸಲ್ಟ್ನ ಚೆಕ್ ಮಾಡ್ಬೋದು. ಎರಡು ವೆಬ್ಸೈಟು KE ಪೋರ್ಟಲ್ ಅಥವಾ ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ 2026 ಎರಡರಲ್ಲಿ ಯಾವ ವೆಬ್ಸೈಟಲ್ಲಿ ಬೇಕಾದ್ರೂ ನೀವು ರಿಸಲ್ಟ್ನ ಚೆಕ್ ಮಾಡ್ಬೋದು. ನನ್ನ ಪ್ರಕಾರ ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ 2026 ಆದರೆ ಸಿಂಪಲಾಗಿ ಚೆಕ್ ಮಾಡೋದು, ಯಾವುದೇ ರೀತಿ ಲಿಂಕ್ನ ಹುಡುಕ್ಬೇಕಂತಿಲ್ಲ. ಸೊ ಆ ಲಿಂಕ್ನ ಅದು ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ 2026 ಆ ವೆಬ್ಸೈಟ್ ಒಳಗಡೆ ಹೋದ ತಕ್ಷಣ ನಿಮ್ಗೆ ಲಿಂಕ್ ಶೋ ಆಗುತ್ತೆ CET ಅಂತ. ಸೊ ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ರಿಸಲ್ಟ್ ಅನ್ನೋದು
ಅಲ್ಲಿ ಲಿಂಕ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ರಿಜಿಸ್ಟರ್ ನಂಬರ್ ಮತ್ತು ನಿಮ್ಮ ಫಸ್ಟ್ 4 ಕ್ಯಾರೆಕ್ಟರ್ ನೇಮ್ನ ಹಾಕ್ಬಿಟ್ರೆ ಸಬ್ಮಿಟ್ ಅಂತ ಕೊಟ್ಟರೆ ನಿಮ್ಮ ಒಂದು ರಿಸಲ್ಟ್ ಶೋ ಆಗುತ್ತೆ. ಕೆಲವೊಂದಷ್ಟು ಸತಿ ಈ ಸರ್ವರ್ ಇಶ್ಯೂಸ್ ಬರುತ್ತೆ. ಎಟ್ ಎ ಟೈಮ್ ತುಂಬ ವಿದ್ಯಾರ್ಥಿಗಳು ಎಕ್ಸಾಮ್ನ ಬರೆದಿರುವಂಥ ಕಾರಣದಿಂದ ರಿಸಲ್ಟ್ನ ಚೆಕ್ ಮಾಡೋಕೆ ಹೋದ ತಕ್ಷಣ ಸರ್ವರ್ ಇಶ್ಯೂಸ್ ಬರುತ್ತೆ. ಒಂದು 30 ಮಿನಿಟ್ಸ್, ಅರ್ಧ ಗಂಟೆ ವೆಯ್ಟ್ ಮಾಡಿಬಿಟ್ಟು ಮತ್ತೆ ರಿಸಲ್ಟ್ನ ಚೆಕ್ ಮಾಡೋಕೆ ಹೋದರೆ ಸೊ ನಿಮ್ಮ ಒಂದು ರಿಸಲ್ಟ್ ಅನ್ನೋದು ಬರುತ್ತೆ ಅಂತಲೇ ಹೇಳ್ಬೋದಾಗಿದೆ. ಸೊ ಈ ಥರ ನಿಮ್ಮ ಒಂದು ರಿಸಲ್ಟ್ ಅನ್ನೋದು ಶೋ ಆಗುತ್ತೆ. ಈ ಥರ ರಿಸಲ್ಟ್ ಅನ್ನೋದು ಶೋ ಆಗುತ್ತೆ. ಇಲ್ಲಿ ನೋಡ್ತಿರ್ಬೋದು ನೀವು ರಿಸಲ್ಟ್ ಈ ಥರ ಬರುತ್ತೆ. ಸೊ ಐ ಹೋಪ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ರಿಸಲ್ಟ್ ಹೇಗೆ ಚೆಕ್ ಮಾಡೋದು, ಸೊ ಹಾಗೆ ರಿಸಲ್ಟ್ ಯಾವಾಗ ಬರುತ್ತೆ ಅಂದರೆ June 2 ಇವತ್ತು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಅನ್ನೋದು ರಿಸಲ್ಟ್ ಅನ್ನೋದು ಬಂದೇ ಬರುತ್ತೆ ಅಂತಲೇ ಹೇಳ್ಬೋದಾಗಿದೆ. ಸೊ ಐ ಹೋಪ್ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಏನು ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.